ನಮಸ್ತೆ ವೀಕ್ಷಕರೇ. ಇಂದು ಪ್ರಾಣಿ ಪಕ್ಷಿಗಳ ಹಸಿವು ನೀಗಿಸುವುದಕ್ಕೆ ಅಂತ ನಾನು ನನ್ನ ಸ್ನೇಹಿತರು ಹಾಗೂ ಹಲವು ಸೇವಕರಿಂದ ಪಶು ಪಕ್ಷಿಗಳ ಹಸಿವು ನೀಗಿಸುವುದಕ್ಕೆ ಅಂತ ಇವತ್ತು ಒಂದು ಮುತ್ತತ್ತಿ ಕಾಡಿಗೆ ಬಂದು ಪ್ರಾಣಿ ಪಕ್ಷಿಗಳನ್ನು ಹಸಿವು ನೀಗಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಇವತ್ತು ನಾನು ನನ್ನ ಸ್ನೇಹಿತರು ಆಹಾರವನ್ನು ತೆಗೆದುಕೊಂಡು ಮಂಗ, ಪಶು ಪಕ್ಷಿಗಳು ಮತ್ತು ಹಲವಾರು ಸಕಲ ಜೀವಿಗಳಿಗೆ ಹಸಿವನ್ನು ನೀಗಿಸುವಂಥ ಸಲುವಾಗಿ ಇವತ್ತು ಕಾಡಿಗೆ ಬಂದು ಹಣ್ಣು, ತರಕಾರಿ, ಬಾಳೆಹಣ್ಣು, ಬಿಸ್ಕೆಟು, ಬನ್ನು ಇತ್ಯಾದಿ ವಿವಿಧ ತರಕಾರಿಗಳನ್ನು ತಂದು ಪ್ರಾಣಿ ಪಕ್ಷಿಗಳಿಗೆ ಹಸಿವು ನೀಗಿಸುವಂಥ ಕೆಲಸವನ್ನು ನಾನು ನನ್ನ ಸ್ನೇಹಿತರು ಮಾಡ್ತಾಯಿದ್ದೀವಿ. ಬಂಧುಗಳೇ, ನೋಡಿ, ಪ್ರಕೃತಿ ಇರುವಂಥ ಒಂದು ಸಕಲ ಜೀವಿಗಳನ್ನು ಸಂರಕ್ಷಣೆ ಮಾಡುವ ಒಂದು ಸಲುವಾಗಿ ನಮ್ಮೆಲ್ಲರ ಕರ್ತವ್ಯವಾಗಿರುವುದರಿಂದ ಅದಕ್ಕಾಗಿ ಪ್ರತಿಯೊಬ್ಬರೂ ಕೂಡ ಈ ಪ್ರಾಣಿ ಪಕ್ಷಿಗಳನ್ನು ಒಂದು ಸಂರಕ್ಷಣೆ ಮಾಡುವಂಥದ್ದು, ಅವುಗಳನ್ನು ಹಸಿವು ನೀಗಿಸುವಂಥದ್ದು, ಇಂಥ ಕೆಲಸಗಳನ್ನು ಪ್ರತಿಯೊಬ್ಬರು ಮಾಡಬೇಕು. ಯಾಕೆಂದರೆ ಮುಂದಿನ ಪೀಳಿಗೆಗೆ ಪ್ರಕೃತಿ ಉಳಿಬೇಕು. ಪ್ರಕೃತಿ ಉಳಿಬೇಕು ಅಂದರೆ ನಾವೆಲ್ಲ ಸಮಾಜದ ಕೆಲಸ ಮಾಡಬೇಕು. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಇದೊಂದು ಸಮಾಜ ಸೇವೆಯನ್ನು ಮಾಡಬೇಕು ಅಂತ ಹೇಳ್ತಾ, ಇವತ್ತು ನಾನು ನನ್ನ ಸ್ನೇಹಿತರು ಕೂಡ ಈ ಒಂದು ಪ್ರಾಣಿ ಪಕ್ಷಿಗಳಿಗೆ ಆಹಾರ ಹಾಕೋಕ್ಕೆ ಅಂತ ಹಲವು ವರ್ಷಗಳಿಂದ ಈ ಸೇವೆಗಳನ್ನು ಮಾಡ್ತಾ ಬಂದಿದ್ದೀವಿ. ಏನಕ್ಕಪ್ಪ ಅಂದರೆ, ಈ ಪಶು ಪಕ್ಷಿಗಳನ್ನ ಸಂರಕ್ಷಣೆ ಮಾಡಬೇಕು ಅಂದರೆ ಕಾಡಲ್ಲಿರುವಂಥ ಪ್ರಾಣಿಗಳಾಗಲಿ, ಪಕ್ಷಿಗಳಾಗಲಿ ಮತ್ತು ದೊಡ್ಡ ದೊಡ್ಡ ಪ್ರಾಣಿಗಳಾಗಲಿ ಅವು ನಾಡಿಗೆ ಬರಬಾರ್ದು ಅಂದರೆ ಆ ಕಾಡುಗಳಲ್ಲಿ ಅವಕ್ಕೆ ಆಹಾರ ಸಿಗಬೇಕು. ಆ ಕಾಡುಗಳಲ್ಲಿ ಆಹಾರ ಸಿಕ್ಕಿದಾಗ ಆ ಪ್ರಾಣಿ ಪಕ್ಷಿಗಳು ನಾಡಿಗೆ ಬರುವುದನ್ನು ತಪ್ಪಿಸ್ತವೆ. ಈಗೇನಾಗಿದೆ ಅಂದರೆ ಕಾಡುಗಳಲ್ಲಿ ಆಹಾರ ಇಲ್ಲ, ಮರ ಗಿಡಗಳಿಲ್ಲ. ಅದರಿಂದ ಅವೇನು ಮಾಡ್ತವೆ ಅಂದರೆ ಆಹಾರ ಹುಡಿಕೊಂಡು ನಾಡಿಗೆ ಬರ್ತಾ ಇದ್ದಾವೆ. ನಾಡಿಗೆ ಬಂದು ಜನರಿಗೆ ಮತ್ತು ಒಂದಷ್ಟು ಹಿಂಸೆ ಕೊಡುವಂಥದ್ದು, ಜನರಿಗೆ ಭಯ ಹುಡಿಸುವಂಥದ್ದು, ಇಂಥ ಕೆಲಸಗಳ್ನ ಮಾಡ್ತಾಯಿದ್ದಾವೆ. ಅವು ನಾವು ಅರ್ತ್ಕೋಬೇಕು. ಏನಕ್ಕೆ ಅವು ಕಾಡು ಬಿಟ್ಟು ನಾಡಿಗೆ ಬರ್ತಾವೆ ಅಂದರೆ ಅವು ಆಹಾರ ಹುಡಿಕೊಂಡು ಬರ್ತಾವೆ. ಆಹಾರ ಹುಡಿಕೊಂಡು ಏನು ಬರ್ತಾವೆ ಅಂದರೆ ಕಾಡಲ್ಲಿ ಆಹಾರ ಸಿಗ್ತಾ ಇಲ್ಲ. ಅದಕ್ಕಾಗಿ ಇಂಥ ಕಾಡುಗಳಲ್ಲಿರುವಂಥ ಪಶು ಪಕ್ಷಿಗಳಿಗೆ ಆಹಾರ ಸಿಗೋ ರೀತಿಲಿ ಒಂದಷ್ಟು ಹಣ್ಣಿನ ಗಿಡಗಳು ಹಾಕ್ಸೋವಂಥದ್ದು, ಮರ ಗಿಡಗಳನ್ನ ಬೆಳೆಸೋವಂಥದ್ದು, ಒಂದಷ್ಟು ಸೇವೆಗಳನ್ನು ಮಾಡಿದ್ರೆ ಆ ಪ್ರಾಣಿಗಳು ನಾಡಿಗೆ ಬರೋದನ್ನು ತಪ್ಪಿಸಿ ಕಾಡಲ್ಲೇ ಉಳಿಯುವಂಥ ಕೆಲಸವನ್ನು ಮಾಡ್ತವೆ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಅರಣ್ಯಗಳಾಗಿರ್ಬೋದು, ಕಾಡುಗಳಾಗಿರ್ಬೋದು, ಬೆಟ್ಟ ಗುಡ್ಡಗಳಾಗಿರ್ಬೋದು, ಅಂಥ ಜಾಗಗಳಲ್ಲಿ ಒಂದಷ್ಟು ಸಸಿಗಳನ್ನು ಹಾಕಿ ಹಣ್ಣಿನ ಗಿಡಗಳನ್ನು ಬೆಳೆಸುವಂಥ ಮುಖೇನ ಇದೊಂದು ಸೇವೆಗಳನ್ನು ಮಾಡಬೇಕು. ಆವಾಗ ನಾವು ಪ್ರಾಣಿ ಪಕ್ಷಿಗಳನ್ನು ನಾಡಿಗೆ ಬರುವುದನ್ನು ತಪ್ಪಿಸ್ಬೋದು. ಹಿಂದೆ ನೋಡಿದ್ದೀರ ನೀವು, ಸುಮಾರು ವರ್ಷಗಳಿಂದ ನಾವು ಕೇಳಿದ್ದೀವಿ, ಕಣ್ಣಾರ ನೋಡಿದ್ದೀವಿ. ಪ್ರಾಣಿ ಪಕ್ಷಿಗಳು ಊರಿಗೆ ಬಂದು ಉಪಳಾಟ ಕೊಟ್ಟಿದ್ದೇ ಇಲ್ಲ. ಪ್ರಾಣಿಗಳು ಪಕ್ಷಿಗಳು ಊರಿಗೆ ಬರ್ತಾ ಇರಲ್ಲ. ಎಲ್ಲೋ ಅಕ್ಕಿ ಪಕ್ಷಿಗಳು, ಗೋಚಕ್ಕಿ, ಗುಮ್ಚಕ್ಕಿ, ಗೊರವಂಕ ಇಂಥ ಪಕ್ಷಿಗಳು ಊರಿಗೆ ಬರೋವು. ಅದು ಬಿಟ್ಟರೆ ಈ ದೊಡ್ಡ ದೊಡ್ಡ ಪ್ರಾಣಿಗಳು ನಾಡಿಗೆ ಬಂದು ಯಾರಿಗೂ ತೊಂದರೆ ಕೊಡ್ತಾ ಇರಲ್ಲ. ಇವತ್ತೇನು ತೊಂದರೆ ಕೊಡ್ತಾವೆ ಅಂದರೆ ಅವಕ್ಕೆ ಕಾಡುಗಳಲ್ಲಿ ಆಹಾರ ಸಿಗ್ತಾ ಇಲ್ಲ. ಅದರಿಂದ ಏನು ಮಾಡ್ತಾಯಿದ್ದೇವೆ, ನಾಡಿಗೆ ಬಂದು ಜನರಿಗೆ ಹಿಂಸೆ ಕೊಡ್ತಾವೆ. ಅದೊಂದು ತಪ್ಪಿಸ್ಬೇಕು ಅಂದರೆ ದಟ್ಟನ್ನ ಅರಣ್ಯ ಬೆಳಿಬೇಕು, ಕಾಡುಗಳು ಉಳಿಸ್ಬೇಕು. ಇವತ್ತು ಕಾಡುಗಳಲ್ಲಿ ಆಗ್ತಾ ಇರೋವಂಥ ಅನಾಹುತಗಳನ್ನ ನೀವು ನೋಡ್ತಾ ಇದ್ದೀರ. ಏನಾಗ್ತಾಯಿದೆ, ಕಾಡುಗಳನ್ನೆಲ್ಲ ಒತ್ತುವರಿ ಮಾಡ್ತಾಯಿದ್ದಾರೆ, ಕಾಡುಗಳನ್ನೆಲ್ಲ ಲೇಔಟ್ ಮಾಡ್ತಾಯಿದ್ದಾರೆ, ಅರಣ್ಯ ಜಾಗಗಳನ್ನೆಲ್ಲ ಲ್ಯಾಂಡ್ ಮಾಡಿ ಇದು ಲೇಔಟ್ಗಳು ಮಾಡ್ತಾಯಿದ್ದಾರೆ. ಮನೆಗಳು ವಾಸ ಮಾಡೋಕ್ಕೆ ಮನೆಗಳು ಕಟ್ತಾಯಿದ್ದಾರೆ. ಹಂಗಾಗಿ ಕಾಡುಗಳೇ ನಾವು ವರ್ಷಪಡಿಸ್ಕೊಂಡು ಮನೆಗಳು ಕಟ್ಟಿ ನಾವು ಅನುಕೂಲವಾಗಿ ಇರೋಕ್ಕೆ ಹೋದರೆ ಆ ಪ್ರಾಣಿ ಪಕ್ಷಿಗಳು ಏನು ಮಾಡ್ತವೆ. ಅದಕ್ಕಾಗಿ ಕಾಡು ಬೆಳಿಬೇಕು, ಬೆಟ್ಟ ಗುಡ್ಡಗಳು ಇರಬೇಕು, ಅರಣ್ಯ ಬೆಳಿಬೇಕು. ಹಸಿರು ಕವಚ ಬೆಳೆದಾಗಲೇ ನಾವು ಕೂಡ ಸಮೃದ್ಧಿಯಾಗಿ ಪ್ರಕೃತಿಯೊಳಗೆ ಜೀವಿಸ್ಬೋದು. ಅದಕ್ಕಾಗಿ ಬಂಧುಗಳೇ, ದಿನನಿತ್ಯ ಮರಗಿಡಗಳು ಹಾಕುವಂಥದ್ದು, ಸಸಿಗಳು ಹಾಕ್ಸುವಂಥದ್ದು, ಪ್ರಾಣಿ ಪಕ್ಷಿಗಳಿಗೆ ಆಹಾರ ಹಾಕ್ಸುವಂಥದ್ದು, ಇಂಥ ಸೇವೆಗಳನ್ನು ನಾನು ನಮ್ಮ ತಂಡದವರು ಕೂಡ ದಿನನಿತ್ಯ ಮಾಡ್ತಾಯಿದ್ದೀವಿ. ತುಂಬ ಧನ್ಯವಾದಗಳು.